ನಮಸ್ಕಾರ ಎಲ್ರಿಗೂ. ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಹನುಮಂತ ಮತ್ತು ಅರ್ಜುನನ ನಡುವೆ ಇರೋ ಸಂಬಂಧದ ಬಗ್ಗೆ ಒಂದು ಪುಟ್ಟ ಕಥೆಯ ಮೂಲಕ ನಿಮಗೆಲ್ಲ ಹೇಳಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ ಅಲ್ವಾ? ಬನ್ನಿ ಕಥೆನ ಶುರು ಮಾಡೋಣ. ಒಮ್ಮೆ ಅರ್ಜುನ ರಾಮೇಶ್ವರಂನಲ್ಲಿ ಹನುಮಂತನನ್ನು ಭೇಟಿಯಾಗುತ್ತಾನೆ. ಈ ಮೊದಲ ಸಭೆಯಲ್ಲಿ ಅರ್ಜುನನು ಹನುಮಂತನನ್ನು ಕುರಿತು ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುವಾಗ ಅಲ್ಲಿ ನೀವು ಇದ್ದೀರಾ ಎಂದು ಕೇಳುತ್ತಾನೆ. ಸೇತುವೆಯ ಬಗ್ಗೆ ಹನುಮಂತನು ವಿವರಿಸುತ್ತಿರುವಾಗ ಶ್ರೀಕೃಷ್ಣನು ಅಲ್ಲಿಗೆ ಬಂದು ತಾನು ಆಮೆಯಾಗದಿದ್ದರೆ ಸೇತುವೆ ಮೇಲೆ ಕಾಲಿಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಹನುಮಂತನಿಗೆ ತುಂಬ ಬೇಸರವಾಗುತ್ತದೆ ಮತ್ತು ಕ್ಷಮೆ ಕೇಳಿದನು. ಅರ್ಜುನನ ರಥದ ಮೇಲೆ ನಿರಾಶಾಭಾವದಿಂದ ಹಿಂದಿನ ಕಾರಣ ಅರ್ಜುನನ ರಥದ ಧ್ವಜದ ಮೇಲೆ ಸ್ಥಾನ ಪಡೆಯಬೇಕೆಂಬುದು ನನ್ನ ಬಯಕೆಯಾಗಿದೆ. ಅದಕ್ಕಾಗಿ ದ್ವಾಪರದಲ್ಲಿ ಶ್ರೀಕೃಷ್ಣ ಹನುಮಂತನನ್ನು ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ಕುಳಿತಿರುತ್ತಾನೆ.